ಗೃಹ ಇಲಾಖೆಯವ್ರಿಗೆ ವಕೀಲರ ಮೇಲೆ ಸ್ವಲ್ಪ ಹೆದರಿಕೆ ಇದೆ. ಈ ಕಾಯ್ದೆ ಬಂತು ಅಂದರೆ ವಕೀಲರ ನಾವೇನು ಮಾಡೋಕ್ಕಾಗಲ್ಲ ಅಂತ ಅವ್ರ ಮನಸ್ಸಲ್ಲಿ ಇರ್ಬೋದು, ಅದು ತಪ್ಪು. ನಮಸ್ಕಾರ ಸರ್, ಸದ್ಯಕ್ಕೆ ನಾವು ಚೆನ್ನಾಗಿದ್ದೀವಿ ಅಂತ ಹೇಳೋಕ್ಕೆ ಇಷ್ಟಪಡಲ್ಲ. ನಮಗೆ ಸಂರಕ್ಷಣಾ ಕಾಯ್ದೆ ಜಾರಿಗೆ ಬಂದಾಗ ನಮಗೆ ಚೆನ್ನಾಗಿದ್ದೀವಿ ಅಂತ ನಾವು ಹೇಳ್ಬೋದು ಸರ್. ಈಗ ನೀವು ರೋಡ್ ಮುಂದೆ ತುಂಬ ಒಂದು ವಾರದಿಂದ ಹೋರಾಟಗಳು ಮಾಡ್ತಾ ಇದ್ದಾರೆ. ಅದಕ್ಕೆ ಮುಂಚೆನೂ ಕೂಡ ಮೆಮೊರಂಡಮ್ ಎಲ್ಲನೂ ಕೂಡ ಕೊಟ್ಟಿದ್ರಿ. ಯಾಕೆ ತಡ ಆಗ್ತಾ ಇದೆ ನಿಮಗೆ? ನಿಮ್ಮ ರಕ್ಷಣೆ ಈಗ ಪ್ರತಿಯೊಬ್ಬರು ಕೂಡ ರಕ್ಷಣೆ ಅನ್ನೋದು ಇದ್ದೇ ಇದೆ. ನಿಮಗೆ ರಕ್ಷಣೆ ಕೊಡಲಿಕ್ಕೆ ಆಗ್ತಾ ಇಲ್ವಾ? ಯಾಕೆ ಇದು ಅಂತ ಸರ್, ಇದು ಸುಮಾರು 7-8 ವರ್ಷಗಳ ಹಿಂದೆಯೇ ವಿಧಾನಸೌಧದಲ್ಲಿ ಮಂಡನೆ ಆಗಿರೋದು. ಅಂದರೆ ಕಾನೂನು ವಿಭಾಗದಲ್ಲಿ ಕೆಲವು ತಿದ್ದುಪಡಿಗಳಾಗಬೇಕು ಅಂದರು. ಅದ್ರ ಪ್ರಕಾರ ಗೃಹ ಇಲಾಖೆಯವ್ರು ಹೇಳಿದ ಪ್ರಕಾರ ತಿದ್ದುಪಡಿನೂ ಮಾಡಿಕೊಟ್ರು. ಆನಂತರ ಕರೋನಾ ಪ್ರಯುಕ್ತ 2 ವರ್ಷ ಮುಂದೆ ಹೋಗ್ತು. ಲಾಸ್ಟ್ ಟೈಮ್ ಅಂದರೆ ಗೌರವಾನ್ವಿತ ಬಸವರಾಜ ಬೊಮ್ಮಾಯಿಯವರಿದ್ದಾಗ ವಿಧಾನಸಭೆಯಲ್ಲಿ ಪಾಸ್ ಆಯಿತು. ಆದರೆ ವಿಧಾನ ಪರಿಷತ್ತಲ್ಲಿ ಮಧ್ಯಾಹ್ನ 2:15 ಸಬ್ಜೆಕ್ಟ್ ಮಂಡನೆ ಆಗಬೇಕಾಯಿತು. ಅಂದಿನ ಕಾನೂನು ಸಚಿವರು ಮಧ್ಯಾಹ್ನ 1:00 ವಿಧಾನ ಪರಿಷತ್ ಅಧಿವೇಶನ ಕ್ಲೋಸ್ ಮಾಡ್ಕೊಂಡು ನಮ್ಮ ಕಾನೂನು ಸಂರಕ್ಷಣಾ ಕಾಯ್ದೆನ ಏನಿದೆ ವಕೀಲ ಸಂರಕ್ಷಣಾ ಕಾಯ್ದೆ ಜಾರಿಗೆ ತರೋಕ್ಕೆ ಅವಕಾಶ ಮಾಡಿಕೊಡಲಿಲ್ಲ ಸರ್. ಯಾಕಂದರೆ ಅವ್ರಿಗೆ ವಕೀಲ ಸಂರಕ್ಷಣಾ ಕಾಯ್ದೆ ಜಾರಿಗೆ ಬರಬೇಕಾದ ಅವಶ್ಯಕತೆ ಇರಲಿಲ್ಲ, ಅದರಿಂದ ಮಾಡಿಲ್ಲ. ನಿನ್ನೆನೂ ಸಹ ವಿಧಾನಸಭೆಯಲ್ಲಿ ಚರ್ಚೆಗೆ ಬಂದೈತೆ. ಆ ಸಂದರ್ಭದಲ್ಲಿ ನಮ್ಮ ಕಾರ್ಯದರ್ಶಿ ಹೇಳಿದಂಗೆ ಸುರೇಶ್ ಕುಮಾರ್ ಅವರು ಇದ್ರ ಬಗ್ಗೆ ಚರ್ಚೆ ಆಗದೆ ಅನುಮೋದನೆ ಕೊಡಬಾರ್ದು ಅಂತ ಹೇಳಿದ ಕಾರಣ ಈ ದಿನ ಚರ್ಚೆಗೆ ಬಂದಿದೆ ಸರ್. ಸೊ ಇವತ್ತಾಗತ್ತೆ ಭರವಸೆ ನಿಮಗಿದೆಯಾ? ಮತ್ತು ಇವತ್ತು ನಾಳೆ ಪೋಸ್ಟ್ಪೋನ್ ಆಗಿಬಿಟ್ರೆ ಮತ್ತೆ ಮಂಡೇ? ಇವತ್ತು ವಿಧಾನಸಭೆಯಲ್ಲಿ ಚರ್ಚೆಯಾಗಿ ಆಗುತ್ತೆ ಅನ್ನೋ ಭರವಸೆ ನಮಗಿದೆ. ವಿಧಾನ ಪರಿಷತ್ತಲ್ಲಿ ನಾಳೆ ಒಂದೇ ದಿನ ಬಾಕಿ ಇರೋದು, ಯಾಕಂದರೆ ಸೆಷನ್ಸ್ ನಾಳೆ ಕ್ಲೋಸ್ ಆಗ್ತಾಯಿದೆ. ಇವತ್ತು ಮಾರ್ನಿಂಗ್ ಅವರ್ಸೇ ಏನಾದ್ರು ಪಾಸ್ ಆಯಿತು ಅಂದರೆ ನಮಗೆ ಆಶಾಭಾವನೆ ನಾಳೆ ಫೈನಲ್ ಆಗುತ್ತೆ ಅಂತ. ಇಲ್ಲ ಅಂದರೆ ಏನಾಗುತ್ತೆ ಅಂತ ಯೋಚನೆ ಮಾಡಬೇಕಾಗಿದೆ. ಯಾಕಂದರೆ ಅನಾವಶ್ಯಕ ಚರ್ಚೆಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಯಾಕಂದರೆ ಸುರೇಶ್ ಕುಮಾರ್ ಅವರು ಚರ್ಚೆ ಆಗಬೇಕು ಅಂತ ಹೇಳಿದ ಸಂದರ್ಭದಲ್ಲಿ ಕಳೆದ ಬಾರಿ ಅವ್ರ ಸರ್ಕಾರನೇ ಮಂಡಿಸಿದಾಗ ಯಾಕೆ ಚರ್ಚೆಗೆ ಮಾಡಲಿಲ್ಲ? ಮಾಡ್ಬೋದಾಯ್ತಲ್ಲ. ಅವಾಗ ಗೌರವಾನ್ವಿತ ಮಾಧುಸ್ವಾಮಿ ಅವರು ವಿಧಾನಸಭೆಯಲ್ಲಿ ಮಂಡಿಸಿದಾಗ ಯಾವುದೇ ರೀತಿ ಚರ್ಚೆಯಲ್ಲೇ ಪಾಸ್ ಆದಾಗ ಇವಾಗ ಯಾಕೆ ಚರ್ಚೆ ಮಾಡ್ತಾ ಇದ್ದಾರೆ? ಅಂದರೆ ವಕೀಲರ ಸಂರಕ್ಷಣಾ ಕಾಯ್ದೆ ಜಾರಿ ಆಗಬಾರ್ದು ಉದ್ದೇಶದಿಂದನೋ ಅಥವಾ ಇನ್ಯಾವ ಉದ್ದೇಶದವರು ಚರ್ಚೆಗೆ ಅವಕಾಶ ಆಗಬೇಕು ಅಂತ ಕೇಳಿದ್ರೆ ಗೊತ್ತಿಲ್ಲ. ಆದರೆ ಈ ಸಂದರ್ಭದಲ್ಲಿ ನಾನು ಎಲ್ಲ 224 ಶಾಸಕರು ವಿನಂತಿಸಿಕೊಳ್ಳೋದೇನೆಂದರೆ ಕೂಡಲೇ ಸಂರಕ್ಷಣಾ ಕಾಯ್ದೆ ವಿಧಾನಸಭೆಯಲ್ಲಿ ಪಾಸಾಗಿ ನಂತರ ತಾವು ವಿಧಾನ ಪರಿಷತ್ ಸದಸ್ಯರಿಗೆ ತಿಳಿಸಬೇಕು ಅಂತ, ವಿಧಾನ ಪರಿಷತ್ಲು ನಾಳೆ ಅಂತಿಮ ದಿನ ಪಾಸ್ ಆಗಬೇಕು ಅಂತ ಮನವಿ ಮಾಡ್ಕೊಳ್ಬೇಕಂತ ನಾನು ಎಲ್ಲರೂ ಕೇಳ್ಕೊತಾ ಇದ್ದೀನಿ ಸರ್. ಲಾಸ್ಟ್ BJP ಸರ್ಕಾರ ಇದ್ದಾಗ ಒಪ್ಕೊಳ್ಳುತ್ತೆ. ಈಗ ಇವರು ಅಪೋಸಿಷನ್ ಪಾರ್ಟಿಲಿ ಇದ್ದಾರೆ. ಇವಾಗ ವಿರೋಧ ಮಾಡೋದು ಯಾಕೆ ಸರ್? ಅವಾಗ ಒಪ್ಕೊಂಡು ಮತ್ತೆ ಯಾಕೆ ವಿರೋಧ ಮಾಡ್ತಾರೆ? ಇದರ ಪಾಲಿಟಿಕ್ಸ್ ಆಗಿಲ್ಲ. ಅಪೋಸಿಷನ್ ಪಾರ್ಟಿ ಮಾಡಲೇಬೇಕು, ವಿರೋಧ ಮಾಡಲೇಬೇಕು ಅಂತ. ವಿರೋಧ ಮಾಡೋದಕ್ಕೆ ಮಾಡಲಿಲ್ಲ, ಬೇಡ ಅನ್ನಲ್ಲ. ಹೋದ್ ಸರ್ ಅವರು ಒಪ್ಕೊಂಡ್ರೆ ಕಾಯ್ದೆಗೆ ವಿರೋಧ ಯಾಕೆ ಮಾಡಬೇಕು ಅನ್ನೋದು ನಮ್ಮ ಪ್ರಶ್ನೆ. ಲಾಸ್ಟ್ ಟೈಮ್ ಮಾಧುಸ್ವಾಮಿ ಅವರು ವಿಧಾನಸಭೆಯಲ್ಲಿ ಮಂಡಿಸಿದಾಗ ಯಾವುದೇ ರೀತಿ ಡಿಸ್ಕಷನ್ ಇಲ್ಲ, ಜೊತೆಗೆ ವಿರೋಧ ಇಲ್ಲದೆ ಪಾಸ್ ಆಗಬೇಕಾರೆ ಇವಾಗ ಯಾಕೆ? ಲಾಸ್ಟ್ ಟೈಮ್ ಏನು ಕಾನೂನು ಸಬ್ಮಿಟ್ ಮಾಡೋದು ಅದನ್ನೇ ಈ ಸಲ ಸಬ್ಮಿಟ್ ಮಾಡೋದು, ಬದಲಾವಣೆ ಏನು ಮಾಡಿಲ್ಲ. ಆ ಕಾರಣದಿಂದ ಇವರು ಏನು ವಿರೋಧ ಮಾಡ್ತಿದ್ದಾರೆ ಅದು ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ. ಮೋಸ್ಟ್ಲಿ ಗೌರವಾನ್ವಿತ ಮುಖ್ಯಮಂತ್ರಿಗಳು ವಕೀಲರಿಗೋಸ್ಕರ ಕಾಯ್ದೆನ ಇವತ್ತು ನಾಳೆ 2 ದಿನದಲ್ಲಿ ಜಾರಿಗೆ ತಂದೆ ತರ್ತಾರೆ ಅಂತ ನಾವೆಲ್ಲ ವಕೀಲರು ಆಶಾಭಾವನೆ ಇದ್ದೀವಿ ಸರ್. ನಿಮ್ಮ ಟೀಮಿನ ಸಿದ್ದರಾಮಯ್ಯನವರ ಭೇಟಿ ಮಾಡಿದ್ದುಂಟಾ ಇತ್ತೀಚೆಗೆ? ಶನಿವಾರ ನಾವು ಹೋಗಿ ಗೌರವಾನ್ವಿತ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಈ 15ನೇ ತಾರೀಕು ಒಳಗಡೆ ಜಾರಿಗೆ ತರಬೇಕು ಅಂತ ನಾವು ಕೇಳಿಕೊಂಡು, ನಾವು ಕರ್ನಾಟಕ ವಕೀಲ ಪರಿಷತ್ನವರು ಮತ್ತು ಅಡ್ವೊಕೇಟ್ ಜನರಲ್ಲು, ಬೆಂಗಳೂರು ವಕೀಲ ಸಂಘದ ಅಧ್ಯಕ್ಷರು ಮತ್ತು ಚಿಕ್ಕಮಗಳೂರು ವಕೀಲರು ಇದು ಆ ಸಂದರ್ಭದಲ್ಲಿ ಆವಾಗ ಅವರು ಕಾನೂನು ಕಾರ್ಯದರ್ಶಿಗಳಾದ ಸಂಗ್ರೇಶ್ ಅವರ ಕೂಡಲೇ ಬರಮಾಡಿಕೊಂಡು ಶನಿವಾರ ಭಾನುವಾರ 2 ದಿನದಲ್ಲೇ ಸಂಬಂಧಪಟ್ಟ ಇಲಾಖೆಗಳಿಂದ ಮಂತ್ರಿಗಳಿಂದ ಅನುಮೋದನೆ ಪಡ್ಕೊಂಡು ನನ್ನ ಮುಂದೆ ಸೋಮವಾರ ಪ್ಲೇಸ್ ಮಾಡಬೇಕು ಅಂತ ಹೇಳಿದ್ರು. ಗೌರವಾನ್ವಿತ ಕಾನೂನು ಕಾರ್ಯದರ್ಶಿಗಳ ಸಂಗ್ರೇಶ್ ಅವರು ಸೋಮವಾರ ಮುಖ್ಯಮಂತ್ರಿಗಳ ಮುಂದೆ ಅದನ್ನು ಮಂಡಿಸಿದರು. ಆ ಸಂದರ್ಭದಲ್ಲಿ ಗೃಹ ಇಲಾಖೆಯವರು, ಕಾನೂನು ಸಚಿವರು ಮತ್ತು ಮುಖ್ಯಮಂತ್ರಿಗಳ ಅನುಮೋದನೆ ನೀಡಿ ಸದನದಲ್ಲಿ ಮಂಡಿಸಿದ್ದಾರೆ. ಅಂದರೆ ಮುಖ್ಯಮಂತ್ರಿಗಳಿಗೆ ಸದನದಲ್ಲಿ ಪಾಸ್ ಮಾಡಲೇಬೇಕು ಅಂತ ಗಟ್ಟಿ ನಿರ್ಧಾರ ಮಾಡಿದ್ದಾರೆ. ಯಾಕಂದ್ರೆ ಅವರು ವಕೀಲರ ಪರವಾಗಿರೋದು ಹೊರತು ವಕೀಲರು ಬಿಟ್ಟೋಗಲ್ಲ ಅನ್ನೋ ನಂಬಿಕೆ ನಮಗಿದೆ. ಇವತ್ತು ವಿಧಾನಸಭೆಯಲ್ಲಿ ಪಾಸ್ ಮಾಡಿ ನಾಳೆ ವಿಧಾನ ಪರಿಷತ್ತಲ್ಲಿ ಪಾಸ್ ಮಾಡ್ತಿರೋ ನಂಬಿಕೆ ನಮಗಿದೆ ಸರ್. ಈಗ ವಕೀಲ ಸಂರಕ್ಷಣಾ ಕಾಯ್ದೆ ಜಾರಿ ಮಾಡೋಕ್ಕೆ ಎಷ್ಟು ದಿನ ಆಗ್ತಾ ಇದೆ? ಇವತ್ತು ನಾಳೆ ಮುಗಿದಂದರೆ ಮುಗಿದೋಗ್ಬಿಡುತ್ತೆ. ಆದರೆ ಕಾಯ್ದೆನಲ್ಲಿ ಏನಂಥ ವಿಷಯಗಳಿದೆ, ಯಾಕೆ ಮಾಡಬಾರ್ದು ಅನ್ನೋದು ತಡೆ ಹಿಡಿತಾ ಇದ್ದಾರೆ ಅಂತ ಗೊತ್ತಾಗ್ತದೆ ಸರ್. ಇದರಲ್ಲಿ ಗೃಹ ಇಲಾಖೆಯವ್ರಿಗೆ ವಕೀಲರ ಮೇಲೆ ಸ್ವಲ್ಪ ಹೆದರಿಕೆ ಇದೆ. ಈ ಕಾಯ್ದೆ ಬಂತು ಅಂದರೆ ವಕೀಲರ ನಾವೇನು ಮಾಡೋಕ್ಕಾಗಲ್ಲ ಅಂತ ಅವ್ರ ಮನಸ್ಸಲ್ಲಿ ಇರ್ಬೋದು, ಅದು ತಪ್ಪು. ಕಾಯ್ದೆ ಪ್ರತಿಯೊಬ್ಬರಿಗೂ ಒಂದೇ. ನಮ್ಗೆ ಅನುಕೂಲಕ್ಕೆ ತಕ್ಕಂತೆ ನಮಗೆ ಕಾಯ್ದೆ ಮಾಡ್ತಾರೆ, ಅವ್ರಿಗೆ ಅನುಕೂಲಕ್ಕೆ ತಕ್ಕಂತೆ ಅವ್ರು ಕಾಯ್ದೆ ಮಾಡಿದ್ದಾರೆ. ಈಗ ಕರ್ನಾಟಕ ಪೊಲೀಸ್ ಆ್ಯಕ್ಟಲ್ಲಿ
ಯಾವುದೇ ಪೊಲೀಸ್ ಆಫೀಸರ್ ಮೇಲೆ 170A ಪ್ರಕಾರ ಅವ್ರ ಹೈಯರ್ ಆಫೀಸರ್ ಪರ್ಮಿಷನ್ ಇಲ್ಲದೆ FIR ಮಾಡೋಂಗಿಲ್ಲ. ಆಗ ಬೇರೆಯವರೆಲ್ಲ ವಿರೋಧ ಮಾಡ್ಬೋದಾಗಿತ್ತಲ್ವಾ? ಈಗ ನಾವೇನು ತಪ್ಪು ಮಾಡಿದ್ದೆವು? ನಾವು ಅವ್ರಂಗೆ ಮಾಡಿದ್ರು. ಎಲ್ಲ ಡಿಪಾರ್ಟ್ಮೆಂಟ್ಲಿ ಎಲ್ಲ ಇಲಾಖೆಯಲ್ಲಿ ತಪ್ಪು ಮಾಡೋರು 1% 2% ಇದ್ದೇ ಇರ್ತಾರೆ. ನಮ್ಮವರು ನಾನು ತಪ್ಪು ಮಾಡೋರು ಒಬ್ಬರು ಇರ್ಬೋದು, ಇಲ್ಲ ಅಂತ ಹೇಳ್ತಾರೆ. ಆದರೆ ಅದರಿಂದ 99% ಅನ್ಯಾಯ ಮಾಡೋದು ಯಾವ ರೀತಿ ನ್ಯಾಯ? ಆ ಕಾರಣದಿಂದ ಇದು ಎಲ್ಲ ಒಂದು ಕಡೆ ಮಿಸ್ ಹೊಡಿತೈತೆ. ನೋಡವ ಮುಂದಿನ ದಿನಗಳಲ್ಲಿ ನಾಳಿದ್ರಲ್ಲಿ ನಾಳೆ ಒಂದೇ ದಿನ ನಮ್ಮ ಸಂರಕ್ಷಣಾ ಕಾಯ್ದೆ ಜಾರಿಗೆ ಬರುತ್ತೆ ಅಂತ ನಾವು ಎಲ್ಲ MLAಗಳನ್ನ ಮತ್ತು ವಿಧಾನ ಪರಿಷತ್ ಸದಸ್ಯಗಳನ್ನ ಈ ಸಂದರ್ಭದಲ್ಲಿ ನಾವು ಅಂತಿಮವಾಗಿ ವಿನಂತಿಸ್ಕೊಳ್ತೇನೆ ಸರ್. ಹಾಗೆ ವಕೀಲ ಸಂರಕ್ಷಣಾ ಕಾಯ್ದೆ ಜಾರಿಗೆ ಬರಲೇಬೇಕು. ನಾಳೆ ಒಂದೇ ದಿನ ಇದು ರೈಟ್ ನ್ಯೂಸ್.